ಮಹಾಗಣಾಧಿಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮ್ಮೆಲ್ಲರಿಗೂ ತುಂಬ ಜನಕ್ಕೆ ಅಟ್ಲೀಸ್ಟು ಒಂದು ವಿಶ್ ಇರುತ್ತೆ, ಒಂದು ಇಚ್ಛೆ ಇರುತ್ತೆ. ಏನು ಅಂತಂದರೆ ಭಗವಂತನ ದರ್ಶನ ಆಗಬೇಕು ಅಂತ. ಇಲ್ಲಿ 3 ಕ್ಯಾಟಗರಿ ಜನ ಇರ್ತಾರೆ. ಒಬ್ಬರು ನಾಸ್ತಿಕರು, ಏನೋ ಲಾಜಿಕ್ಗೆ ಪ್ರೂವ್ ಆಗಬೇಕು, ಭಗವಂತ ಕಾಣಿಸಿದ್ರೇ ನಾನು ನಂಬ್ತೀನಿ ಅಂತ ಕೆಲವರು ಕ್ಯಾಟಗರಿ ಇರ್ತಾರೆ. ಅಂಥವ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಅವರು ಅವಿಶ್ವಾಸಾಯ ಕರ್ಹಿಚಿತ್ ಅಂತ ಹಯಗ್ರೀವ ಸ್ವಾಮಿ ಆಲ್ರೆಡಿ ಹೇಳಿದ್ದಾರೆ. ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಅಂತ. 2ನೇ ಕ್ಯಾಟಗರಿ ಇರ್ತಾರೆ. ಅವ್ರು ಯಾರು ಅಂತಂದರೆ, ಸ್ವಾಮಿ ನಾನು ಕಷ್ಟದಲ್ಲಿದ್ದೀನಿ, ಅಥವಾ ನನಗೆ ಒಂದು ಕಾರ್ಯ ಆಗಬೇಕು, ನೀನೇ ನನ್ನನ್ನು ರಕ್ಷಿಸಬೇಕು, ಕಾಪಾಡಬೇಕು ಅಂತ ಇರ್ತಾರೆ. ಅದು 2ನೇ ಕ್ಯಾಟಗರಿ. ಅಂಥವ್ರಿಗೆ ಭಗವಂತ ಅನುಗ್ರಹಿಸಿ ಆ ಕೆಲಸ ಆಗೋ ಥರ ನೋಡ್ತಾರೆ. ಇನ್ನು 3ನೇ ಕ್ಯಾಟಗರಿ ಇರ್ತಾರೆ. ಅವರು ಉತ್ಕೃಷ್ಟವಾಗಿರುವಂಥ ಒಂದು ಕ್ಯಾಟಗರಿ. ಅವ್ರು ಯಾರು ಅಂತಂದರೆ, ಇದೆಲ್ಲ ಲೌಕಿಕವಾಗಿ ಏನೇನು ಕಾರಣಗಳಿದೆಯೋ, ಪ್ರಾಪಂಚಿಕವಾಗಿ ಏನಾದರೂ ಸುಖ ಇದೆಯೋ ದುಃಖ ಇದೆಯೋ ಇದೆಲ್ಲ ಬೇಡ, ಅದು ಆಗುತ್ತೋ ಆಗಲ್ವೋ ಅದು ಬಿಟ್ಬಿಡಿ, ನನಗೆ ನೀನೇ ಬೇಕು ಭಗವಂತ, ನಿನ್ನ ದರ್ಶನ ಆಗಬೇಕು ಅಂತ 3ನೇ ಕ್ಯಾಟಗರಿ ಇರ್ತಾರೆ. ಅವರು ಉತ್ಕೃಷ್ಟವಾಗಿರುವಂಥ ಒಂದು ಕ್ಯಾಟಗರಿ. ಈ 3ನೇ ಕ್ಯಾಟಗರಿಯವರಿಗೆ ಭಗವಂತ ಅತ್ಯಂತ ಉತ್ಕೃಷ್ಟವಾಗಿರುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಏನು ಅಂತಂದರೆ, ಭಗವಂತ ತನ್ನನ್ನು ತಾನು ಕೊಟ್ಕೊಂಡ್ಬಿಡ್ತಾನೆ. ಹೇಗೆ ಅಂತಂದರೆ, ಭಗವಂತ ತಾನೇ ಅನುಗ್ರಹ ಅನ್ನುವಂಥ ಒಂದು ರೂಪವನ್ನು ಧರಿಸಿ ಗುರುವಾಗಿ ಆ ಭಕ್ತನ ಹತ್ರ, ಆ ಮನುಷ್ಯರ ಹತ್ರ ಹೋಗಿ ದಾರಿನ ತೋರಿಸ್ತಾರೆ. ಅದು ಹೆಂಗೆ ಅಂತಂದರೆ, ಭಗವಂತ ಈ ಲೆವೆಲ್ ಅಂತ ಅಂದ್ಕೊಂಡ್ರೆ, ಭಗವಂತ ಅವತರಿಸಲಿಕ್ಕೆ, ಕೆಳಗಡೆ ಬರಲಿಕ್ಕೆ ಅನುಗ್ರಹ ಭಗವಂತನ ಅನುಗ್ರಹ, ಆ ಭಗವಂತನ ಅನುಗ್ರಹ ಗುರು ಅಂತ. ಈ 3 ಡಿಫ್ರೆಂಟಾಗಿ ಕಾಣೋ ಥರ ಇರುತ್ತೆ, ಬಟ್ 3 ಒಂದೇ. ಭಗವಂತನ ಅನುಗ್ರಹ, ಗುರು, ಈ 3 ಒಂದೇ ಅಂತ ನಮಗೆ ಶಾಸ್ತ್ರಗಳು ಹೇಳುತ್ತೆ. ಅಂಥ ಭಗವತ್ ಸ್ವರೂಪಿಯಾಗಿರುವಂಥ ಒಂದು ಗುರು ಏನು ಮಾಡ್ತಾರೆ ಅಂತಂದರೆ, ಶಿಷ್ಯರನ್ನ ಮೇಲೆಯೇ ಎತ್ಕೊಂಡು ಹೋಗ್ತಾರೆ. ಅಂದರೆ ಈಗ ಗುರು ಇದ್ದಾರೆ, ಗುರುವಿನ ಭಗವಂತನ ಅನುಗ್ರಹ ಏನಿದೆಯೋ ಅದನ್ನು ತೋರಿಸಿ ಭಗವಂತನ ಅನುಗ್ರಹ ಭಿನ್ನ ಅಲ್ಲ ಅಂತ ತೋರಿಸಿ ಭಗವಂತನ ಹತ್ರ ಕರ್ಕೊಂಡು ಹೋಗ್ತಾರೆ. ಅದನ್ನೇ ಕೆಲಸವನ್ನೇ ಈಗ ಹಯಗ್ರೀವ ಸ್ವಾಮಿ ಅಗಸ್ತ್ಯರಿಗೂ ಎಲ್ಲರಿಗೂ ಮಾಡಲಿದ್ದಾರೆ. ಏನು ಅಂತಂದರೆ, ಭಗವಂತನ ಸ್ವರೂಪ, ಭಗವಂತನ ಅನುಗ್ರಹ ಭಿನ್ನ ಅಲ್ಲ, ಭಗವಂತನ ಸ್ವರೂಪವೇ ಅನುಗ್ರಹ ಅಂತ. ಅದು ಸ್ಪಿರಿಚುವಲ್ ಲೆವೆಲಲ್ಲಿ ಇದು ಹೇಳ್ತಾರೆ ಹಿರಿಯರು. ಏನು ಅಂತಂದರೆ, ಭಗವಂತನ ಅನುಗ್ರಹ ನಿನಗೆ ಆಯ್ತಾ, ನಿನಗೆ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಆಗಬೇಕಾ ಅಂತ ಏನಿದೆಯೋ ಅದು ನಡೆಯುತ್ತಾ ಅಂತ ಹೇಳಲಿಕ್ಕೆ ಪ್ರೂಫ್ ಏನು ಅಂತಂದರೆ, ನಿಮಗೆ ಗುರುಗಳು ಬರ್ತಾರೆ. ಅದು ಅಗಸ್ತ್ಯರಿಗೆ ಅದೇ ಸ್ಥಿತಿಯಲ್ಲಿದ್ದರು ಅನ್ಸುತ್ತೆ, ಅದಕ್ಕೆ ಯಾತ್ರೆಯಲ್ಲಿದ್ದರು. ಮೊದಲನೇ ಎಪಿಸೋಡಲ್ಲಿ ಹೇಳ್ಕೊಂಡ್ವಿ ಅಗಸ್ತ್ಯರು ಯಾತ್ರೆಯಲ್ಲಿದ್ದರು ಅಂತ. ಆ ಯಾತ್ರೆಯಲ್ಲಿರುವಂಥ ಒಂದು ಅಗಸ್ತ್ಯರು, ಅವರ ಮನಸ್ಸಿನಲ್ಲಿ ತುಂಬ ಯೋಚನೆ ಇತ್ತು, ಭಗವಂತನ ಅನುಗ್ರಹ ಬೇಕು, ಇದು ತಪಸ್ಸು ಅದೆಲ್ಲ ಸರಿ, ಬಟ್ ಭಗವಂತ ಕಾಣ್ತಾ ಇಲ್ಲ, ನನಗೆ ಭಗವಂತ ದರ್ಶನ ಆಗ್ತಾ ಇಲ್ಲ ಅನ್ನುವಂಥ ಒಂದು ಇಚ್ಛೆಯಿಂದ ಯಾತ್ರೆಗಳು ಮಾಡಬೇಕು, ಭಗವಂತನ ಸಾನ್ನಿಧ್ಯಗಳಲ್ಲಿ ಹೋಗಬೇಕು, ಕ್ಷೇತ್ರ ಯಾತ್ರೆ ಮಾಡಬೇಕು ಅನ್ನುವಂಥ ಒಂದು ಸ್ಥಿತಿಯಲ್ಲಿದ್ದು ಯಾತ್ರೆ ಮಾಡ್ತಾಯಿದ್ರು. ಅಂಥ ಯಾತ್ರೆ ಸಮಯದಲ್ಲೇ ಹಯಗ್ರೀವ ಸ್ವಾಮಿ ದರ್ಶನ ಆಯಿತು. ಅಮ್ಮನವರ ಬಗ್ಗೆ ತುಂಬ ವಿಷಯಗಳು ಹೇಳಿ ಶಿಷ್ಯರಾಗಿ ಅಗಸ್ತ್ಯನ ಸ್ವೀಕಾರ ಮಾಡಿ ಭಗವಂತನ ಅನುಗ್ರಹ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಆ ಭಗವಂತನ ಅನುಗ್ರಹ ಹತ್ರ ಕರ್ಕೊಂಡು ಹೋಗೋದೇ ಲಲಿತಾ ಸಹಸ್ರನಾಮವನ್ನು ಅಗಸ್ತ್ಯರಿಗೆ ಕೊಡೋದು. ಲಲಿತಾ ಸಹಸ್ರನಾಮವನ್ನು ಕೊಡೋದು ಅಂತಂದರೆ ಏನು, ಲಲಿತಾದೇವಿನೇ ಕೊಡೋದು. ಈಗ ನಾವು ಲಲಿತಾದೇವಿ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದೀವಿ ಅಂತಂದರೆ ಲಲಿತಾದೇವಿಯ ಸಾನ್ನಿಧ್ಯದಲ್ಲೇ ಇದ್ದೀವಿ ಅಂತ ಆಯಿತು. ಇದನ್ನು ತೀರ್ಮಾನ ಮಾಡಲಿಕ್ಕೇ ನೀವು ನೋಡಿ, ಹಯಗ್ರೀವ ಸ್ವಾಮಿ ಹೇಳ್ತಿದ್ದಾರೆ, ತತ್ರ ಹೇತುಂ ಪ್ರವಕ್ಷ್ಯಾಮಿ ಶೃಣುತ್ವಾಂ ಕುಂಭಸಂಭವ, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿ ನಾನು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಾನೆಲ್ಲ ಹೇಳ್ತಿರೋದು ಲಲಿತಾ ಸಹಸ್ರನಾಮ, ಅಮ್ಮನವರೇ ಹೇಳಿದ್ದು. ಅದಕ್ಕೆ ಹೇಳ್ತಿರೋದಿಲ್ಲಿ, ಪುರಶ್ರೀ ಲಲಿತಾದೇವಿ ಭಕ್ತಾನಾಂ ಹಿತಕಾಮ್ಯಯ. ಅಮ್ಮನವರ ಅನುಗ್ರಹವನ್ನು ತೋರಿಸಿದ್ದಾರೆ ಇಲ್ಲಿ. ಅಮ್ಮನವ್ರ ಸಾಕ್ಷಾತ್ಕಾರ ಆಗುತ್ತೆ, ಇದಕ್ಕೆ ಭಿನ್ನ ಇಲ್ಲ. ಫಸ್ಟ್ ಅನುಗ್ರಹ ರೂಪದಲ್ಲೇ ಅಮ್ಮನವ್ರು ಕಾಣೋದು. ಅದಕ್ಕೆ ಪುರಶ್ರೀ ಲಲಿತಾದೇವಿ ಭಕ್ತಾನಾಂ ಹಿತಕಾಮ್ಯಯ. ಹಿತಕ್ಕೋಸ್ಕರ, ಭಕ್ತರ ಹಿತರಿಗೋಸ್ಕರ ಅಂತ ಲಲಿತಾದೇವಿ ಒಂದು ಕಾರ್ಯವನ್ನು ಮಾಡಿದರು. ಏನು ಅಂತಂದರೆ, ಲಲಿತಾ ಸಹಸ್ರನಾಮವನ್ನು ನಮಗೆ ಬರ್ಸು ಕೊಟ್ಟರು. ಇಲ್ಲಿ ಯಾರಿಗೋಸ್ಕರವಾಗಿ? ಭಕ್ತಾನಾಂ ಹಿತಕಾಮ್ಯಯ, ಭಕ್ತರಿಗೆ ಒಳ್ಳೇದಾಗಬೇಕು ಅಂತ ಮಾಡಿದ್ದೀನಿ. ಇದು ಕ್ಲಾಸ್ ನೋಡಿ. ಮತ್ತೆ ಇಲ್ಲಿ ಗುರುವಿನ ಲಕ್ಷಣ, ಅಗಸ್ತ್ಯರನ್ನ ಟ್ರೈನ್ ಮಾಡ್ತಿರುವಾಗ ಭಕ್ತಿ ಅನ್ನುವಂಥ ಒಂದು ಪದವನ್ನು 5 ಸಲ ಹೇಳಿದ್ದಾರೆ. ಇಲ್ಲಿ ಭಕ್ತಾನಾಂ ಹಿತಕಾಮ್ಯಯ ಅಂತ ಮುಂಚೆ 5 ಸಲ ಹೇಳಿದ್ದಾರೆ. ಎಲ್ಲಿ? 1ನೇ ಸಲ ಪುನಶ್ಚ ಪೃಚ್ಛತೆ ಭಕ್ತ್ಯ, ನೀವು ಭಕ್ತಿನ ಕೇಳಿದರೆ ಅದಕ್ಕೆ ಕೊಟ್ಟಿದ್ದೀನಿ. 1. 2, ಯಾರಿಗೆ ಕೊಡಬೇಕು? ಭಕ್ತಿ ಇರುವಂಥವ್ರಿಗೆ ಮಾತ್ರ ಲಲಿತಾ ಸಹಸ್ರನಾಮವನ್ನು ಕೊಡಬೇಕು. 2, ಹೌದು ಭಕ್ತಿ ಇರುವಂಥವ್ರಿಗೆ ಕೊಡಿ ಅಂತಂದರೆ ಭಕ್ತರು ಯಾರಿಲ್ವೋ ಅವ್ರಿಗೆ ಕೊಡಬೇಡಿ ಅಂತ
ಇಂಪ್ಲಾಯ್ ಆಯ್ತಲ್ವ, ಮತ್ತೆ ಅಲ್ಲಿ ಬಿಡಲಿಲ್ಲ, ಭಕ್ತರು ಯಾರಿಲ್ಲೋ ಅವ್ರಿಗೆ ಕೊಡಬೇಡಿ ಅಂತ ಸ್ಪೆಸಿಫಿಕ್ ಆಗಿ ಮತ್ತೆ 3ನೇ ಸಲ ಭಕ್ತಿ ಅನ್ನುವಂಥ ಒಂದು ಪದವನ್ನು ತರಿದ್ರು. ಇನ್ನು 4ನೇ ಸರಿ ಶ್ರೀಮಾತೃ ಭಕ್ತಿ ಯುಕ್ತಾಯ, ಅಮ್ಮನವ್ರ ಭಕ್ತರು ಯಾರಿರ್ತಾರೋ ಅವ್ರಿಗೆ ಕೊಡಿ 4. 5ನೇದು ಭಕ್ತಸ್ಯ ಕೃತ್ಯಮೇತಾವತ್ ಅನ್ಯದ್ ಅಭ್ಯುದಯಂ ವಿದುಹು, ಭಕ್ತರಿಗೆ ಇದಕ್ಕಿಂತ ಏನು ಬೇಕಾಗಿಲ್ಲ ಅಂತ ಹೇಳಿದರು 5 ಸಲ. ಏನಕ್ಕೆ ಅಷ್ಟು ಸಲ ಹೇಳಬೇಕು? ಭಕ್ತರಿಗೇನೆ ಅಮ್ಮನವ್ರು ಕೊಟ್ಟಿದ್ದು ಲಲಿತಾ ಸಹಸ್ರನಾಮ, ಹಾಗಾಗಿ ಭಕ್ತಿ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಅಂತ ತೀರ್ಮಾನ ಮಾಡಲಿಕ್ಕೆ ಗುರು ಬೇಕಂತಾನೆ ಆ ಥಾಟ್ನ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಭಕ್ತಿ 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 ಅಂತ 5 ಸಲ ಹೇಳಿ. ಏನಕ್ಕೆ? ಭಕ್ತರಿಗೋಸ್ಕರ ಅಂತಾನೆ ಅಮ್ಮನವ್ರು ಕೊಟ್ಟಿದ್ದು, ಅದಕ್ಕೆ ಅಷ್ಟು ಸಲ ಹೇಳಿದ್ದಾರೆ. ನೋಡಿ ಗುರುವಿನ ಕರುಣೆ. ಇದು ಮತ್ತೆ ಆಗಿಲ್ವಾ ದಯಾನಿಧೆ ಅಂತ ಪದಕ್ಕೆ ವ್ಯಾಖ್ಯಾನ ಆಯ್ತಲ್ವ. ಭಕ್ತರ ಹಿತಗೋಸ್ಕರ ಅಂತ ಕೊಟ್ಟಿದ್ದಂಥ ದಯಾನಿಧೆ ಆಗಿರುವಂಥ ಒಂದು ಹಯಗ್ರೀವ ಸ್ವಾಮಿ ಅಗಸ್ತ್ಯರ ಮನಸ್ಸಿನಲ್ಲಿ, ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇನ್ಸ್ಟಾಲ್ ಮಾಡಿದ್ದು ಭಕ್ತಿ ಇರಬೇಕು ಭಕ್ತಿ ಇರಬೇಕು ಭಕ್ತಿ ಇರಬೇಕು ಅಂತ 5 ಸಲ ಹೇಳಿದರು. ಅದೇ ದಯೆಯನ್ನು ಕಂಟಿನ್ಯೂ ಮಾಡ್ತಾ ಹಯಗ್ರೀವ ಸ್ವಾಮಿ ಫಸ್ಟು ಆ ಅಮ್ಮನವ್ರ ಅನುಗ್ರಹ ಏನಿದೆಯೋ ಭಕ್ತರಿಗೋಸ್ಕರ ಅಂತ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಆ ಭಗವಂತನ ಅನುಗ್ರಹ ಏನಿದೆಯೋ ಅದನ್ನು ಆ ದರ್ಶನವನ್ನು ಮಾಡಿಸಿಬಿಟ್ರು. ಈಗ ಅಗಸ್ತ್ಯರು ಏನು ಅನ್ಕೊತಾರೆ, ಅಮ್ಮನವರು ಭಕ್ತರಿಗೋಸ್ಕರ ಅಂತ ಮಾಡಿಸಿದ್ದು ಅಂತಂದರೆ ಡೈರೆಕ್ಟ್ ಅದು ಪುರಾ ಅಂತ ಯೂಸ್ ಮಾಡಿದರು. ಪುರಾ ಅಂತಂದರೆ ಅಮ್ಮನವರ ಲೋಕ, ಶ್ರೀಪುರ ಅಂತ ಹೆಸರು ಅಮ್ಮನವ್ರ ಲೋಕಕ್ಕೆ. ಸೊ ಆ ವರ್ಡ್ನ ಯೂಸ್ ಮಾಡಿರೋದ್ರಿಂದ ಫಸ್ಟ್ ಅಗಸ್ತ್ಯರಿಗೆ ಏನು ಥಾಟ್ ಆಗುತ್ತೆ ಅಂತಂದರೆ, ಶ್ರೀಪುರದಲ್ಲಿರುವಂಥ ಒಂದು ಆ ಲಲಿತಾದೇವಿ ನಮಗೋಸ್ಕರ ಅಂತ ಲಲಿತಾ ಸಹಸ್ರನಾಮವನ್ನು ಕೊಟ್ಟರು ಅಂತ ಮನಸ್ಸಿನಲ್ಲಿ ಧ್ಯಾನ ಆಗುತ್ತೆ ಅವ್ರಿಗೆ. ಅವರಿಂದ ನಮಗೆ ಅದು ಧ್ಯಾನ ಆಗಿಬಿಡುತ್ತೆ. ಆ ಭಗವಂತನ ಅನುಗ್ರಹ ರೂಪದಲ್ಲಿ ಏನು ಭಗವತಿ ಇದ್ದಾಳೋ ಅದೇ ದರ್ಶನ VIP ದರ್ಶನ ಆಗಿ ನಮ್ಮ ಮನಸ್ಸಿನಲ್ಲಿ ಕೂರುತ್ತೆ ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಒಂದು ಫಸ್ಟ್ ದರ್ಶನ ಆಗೋಯ್ತು. ಏನು? VIP ದರ್ಶನ. ಅಮ್ಮನವ್ರ ಅನುಗ್ರಹ ಕಾಣ್ಬಿಡ್ತು, ತೋರಿಸಿದ್ರು ಹಯಗ್ರೀವ ಸ್ವಾಮಿ ಅಗಸ್ತ್ಯರಿಗೆ, ನಮ್ಗೆಲ್ಲರಿಗೂ. ಈಗ ನೆಕ್ಸ್ಟ್ ಸ್ಟೆಪ್ಪು ಅಮ್ಮನವರ ದರ್ಶನ. ಅಮ್ಮನವ್ರ ದರ್ಶನ ಹೆಂಗಾಗುತ್ತೆ, ಹಯಗ್ರೀವ ಸ್ವಾಮಿಗೆ ಹೆಂಗಾಯಿತು ದರ್ಶನ ಅನ್ನೋವಂಥ ಒಂದು ವಿಷಯವನ್ನು ಶಿಷ್ಯರ ಪ್ರೀತ್ಯರ್ಥಂ ಹಯಗ್ರೀವ ಸ್ವಾಮಿ ಲಲಿತಾ ಸಹಸ್ರನಾಮವನ್ನು ಅಮ್ಮನವ್ರು ಹೇಳಿದರು, ನಾನು ಹೇಳಿಬಿಡ್ತೀನಿ ಅಂತ ಬಿಡಲಿಲ್ಲ. ಫುಲ್ ಸ್ಟೋರಿನ ಹೆಂಗೆ ಕೊಟ್ಟರು ಲಲಿತಾ ಸಹಸ್ರನಾಮವನ್ನು ಹಯಗ್ರೀವ ಸ್ವಾಮಿಗೆ ಅಂತ ವಿಷಯವನ್ನು ಆ ಶ್ರೀಪುರದಲ್ಲಿ ಅಂತ ಹಯಗ್ರೀವ ಸ್ವಾಮಿ ಅಗಸ್ತ್ಯರಿಗೆ ಹೇಳಿದ್ದಾರೆ. ನಾವು ಬರೋವಂಥ ಒಂದು ಎಪಿಸೋಡಲ್ಲಿ ಈಗ ಏನು VIP ದರ್ಶನ ಆಯಿತೋ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಭಗವಂತನ ಅನುಗ್ರಹ ಭಗವಂತ ಬೇರೆ ಅಲ್ಲ ಅಂತ ಆ ದರ್ಶನವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರುವಂಥ ಒಂದು ಭಗವದ್ ದರ್ಶನನ, ಭಗವತಿಯ ದರ್ಶನನ ಪಡೆಯೋಣ. ಅಲ್ಲಿವರೆಗೂ ಸ್ವಸ್ತಿ. ಸರ್ವಂ ಶ್ರೀ ಜಗದ್ಗುರು ಚರಣಾರವಿಂದಾರ್ಪಣಮಸ್ತು.